ವಿಶ್ವದಲ್ಲಿ ಅತಿ ಕಡಿಮೆ ಬೆಲೆಗೆ ಬಂಗಾರ ಸಿಗುವ ದೇಶ ಯಾವುದು? ನೀವು ಹೋದಾಗ ತೆರಿಗೆ ಕಟ್ಟದೆ ಬಂಗಾರ ತರಬಹುದು. ಜಗತ್ತಿನಲ್ಲೇ ಅತಿ ಕಡಿಮೆ ಬೆಲೆಗೆ ಬಂಗಾರ ಸಿಗೋದು ಎಲ್ಲಿ ಗೊತ್ತಾ? ಅಲ್ಲಿ ಬಂಗಾರಕ್ಕೆ ಯಾವ ತೆರಿಗೆ ಇಲ್ಲ. ಭಾರತೀಯರು ವೀಸಾ ಇಲ್ಲದೆ ಭೂತಾನ್ಗೆ ಹೋಗಿ ಕಡಿಮೆ ಬೆಲೆಗೆ ಬಂಗಾರ ಖರೀದಿಸಬಹುದು. ಬಂಗಾರ ಅಂದ್ರೆ ಬೆಲೆಬಾಳುವ ಲೋಹ. ಬಂಗಾರದ ಬೆಲೆ ದೇಶದಿಂದ ದೇಶಕ್ಕೆ ಬದಲಾಗುತ್ತೆ. ಆದ್ರೆ ಎಲ್ಲಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಗೊತ್ತಾ? ನಾವು ಹೇಳ್ತಿರೋದು ಯಾವುದೋ ಗಲ್ಫ್ ರಾಷ್ಟ್ರ ಅಥವಾ ಅಮೆರಿಕ, ಇಂಗ್ಲೆಂಡ್ ಅಂತಹ ದೇಶಗಳಲ್ಲ. ದುಬೈನಲ್ಲಿ ಬಂಗಾರ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಭಾರತದ ಪಕ್ಕದ ದೇಶ ಭೂತಾನ್ನಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಭೂತಾನ್ನಲ್ಲಿ ಬಂಗಾರ ಯಾಕೆ ಅಗ್ಗ? ಭೂತಾನ್ನಲ್ಲಿ ಬಂಗಾರಕ್ಕೆ ಯಾವ ತೆರಿಗೆ ಇಲ್ಲ, ಅದಕ್ಕೆ ಅಲ್ಲಿ ಬಂಗಾರದ ಬೆಲೆ ಕಡಿಮೆ. ಇದಲ್ಲದೆ ಆ ದೇಶ ಬಂಗಾರಕ್ಕೆ ತುಂಬಾ ಕಡಿಮೆ ಆಮದು ತೆರಿಗೆ ವಿಧಿಸುತ್ತದೆ. ಭಾರತೀಯರಿಗೆ ಗುಡ್ ನ್ಯೂಸ್, ಭೂತಾನ್ನಲ್ಲಿ ಬಂಗಾರ ಕಡಿಮೆ ಬೆಲೆಗೆ ಸಿಗೋದು ಭಾರತೀಯರಿಗೆ ಒಳ್ಳೆಯ ಸುದ್ದಿ. ದುಬೈಗಿಂತ 5% ಕಡಿಮೆ ಬೆಲೆಗೆ ಭೂತಾನ್ನಲ್ಲಿ ಬಂಗಾರ ಸಿಗುತ್ತೆ. ದುಬೈನಲ್ಲಿ ಬಂಗಾರ ಅಗ್ಗ ಅಂತ ಎಲ್ಲರೂ ಅಂದುಕೊಳ್ತಾರೆ. ಭಾರತೀಯರಿಗೆ ಭೂತಾನ್ಗೆ ವೀಸಾ ಬೇಕಿಲ್ಲ. ಭೂತಾನ್ ಕರೆನ್ಸಿ ಮೌಲ್ಯ ಭಾರತೀಯ ರೂಪಾಯಿಗೆ ಸಮನಾಗಿರುವುದರಿಂದ ಭಾರತೀಯರು ಭೂತಾನ್ನಲ್ಲಿ ಬಂಗಾರವನ್ನು ತುಂಬಾ ಕಡಿಮೆ ಬೆಲೆಗೆ ಖರೀದಿಸಬಹುದು. ಭೂತಾನ್ನಲ್ಲಿ ಬಂಗಾರ ಖರೀದಿ ಹೇಗೆ? ಭೂತಾನ್ನಲ್ಲಿ ಬಂಗಾರ ಖರೀದಿಸುವುದು ಲಾಭದಾಯಕ. ಆದರೆ ಪ್ರವಾಸಿಗರು ಕೆಲವು ನಿಯಮ ಪಾಲಿಸಬೇಕು. ಭೂತಾನ್ಗೆ ಭೇಟಿ ನೀಡುವ ಪ್ರವಾಸಿಗರು ಭೂತಾನ್ ಸರ್ಕಾರದಿಂದ ಪ್ರಮಾಣೀಕರಿಸಲ್ಪಟ್ಟ ಹೋಟೆಲ್ನಲ್ಲಿ 1 ದಿನವಾದರೂ ತಂಗಬೇಕು. ನೀವು ಭೂತಾನ್ನಲ್ಲಿ ಅಮೆರಿಕನ್ ಡಾಲರ್ಗಳಲ್ಲಿ ಮಾತ್ರ ಬಂಗಾರ ಖರೀದಿಸಬಹುದು. ಎಷ್ಟು ಖರ್ಚಾಗುತ್ತೆ? ಬಂಗಾರ ಖರೀದಿಸಲು ಬಯಸುವವರು ಸ್ಟ್ಯಾಂಡರ್ಡ್ ಡೆವಲಪ್ಮೆಂಟ್ ಫೀ ಪಾವತಿಸಬೇಕು. ಇದು ಭಾರತೀಯರಿಗೆ ಒಬ್ಬರಿಗೆ 1 ದಿನಕ್ಕೆ ಸುಮಾರು ರೂ. 1200 ರಿಂದ 1800 ಆಗಿದೆ. ಈ ನಿಯಮಗಳನ್ನು ಪೂರೈಸುವ ಯಾವುದೇ ಪ್ರವಾಸಿಗರು ಭೂತಾನ್ನಲ್ಲಿರುವ ತೆರಿಗೆ ರಹಿತ ಅಂಗಡಿಗಳಲ್ಲಿ ಬಂಗಾರವನ್ನು ಖರೀದಿಸಬಹುದು. ಬಂಗಾರ ಖರೀದಿಸಲು ಎಲ್ಲಾ ಪ್ರವಾಸಿಗರು ರಶೀದಿ ತೆಗೆದುಕೊಳ್ಳಬೇಕು.